ಕೆಲವು ದಿನಗಳ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ.ವೈ. ವಿಜೇಂದ್ರ ಅವರು ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಾದಂಥ ಭಾರೀ ಮಳೆಯಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಪ್ರವಾಹದ ಅನೇಕ ಮನೆಗಳು ಹಾಳಾಗಿವೆ ಹಾಗೂ ರೈತರ ಬೆಳೆಗಳು ಕೂಡ ಹಾಳಾಗಿವೆ ಅನ್ನೋದಕ್ಕೋಸ್ಕರ ಬಂದು ನಮ್ಮ ಜಿಲ್ಲೆಯ ಒಂದು 5-8 ಕಡೆ ಪ್ರವಾಸ ಮಾಡಿ ಹೋದಾಗ ಮರುದಿವಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ವೈಮಾನಿಕ ಸಮೀಕ್ಷೆ ಅಂತೇಳಿ ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡಿ ಏನನ್ನು ನೋಡಲಾರ್ದೇನೆ ಕಲಬುರಗಿಯಲ್ಲಿ ಬಂದು ಎಕರೆಗೆ ನಾವು ಪ್ರತಿ ವರ್ಷ 8,500 ಕೊಡ್ತೀವಿ, ಈ ವರ್ಷ ಇನ್ನೂ ಒಂದು 8,500 ಹೆಕ್ಟರ್ಗೆ ಹೆಚ್ಚಿಗೆ ಕೊಡ್ತೀವಿ ಅಂತೇಳಿ ಪ್ರತಿ ಹೆಕ್ಟರ್ 17,000 ಅಂತೇಳಿ ಡಿಕ್ಲೇರ್ ಮಾಡಿ ಹೋಗಿದ್ದಾರೆ. ಅದರ ಅವತ್ತಿನಿಂದ ಇವತ್ತಿನವರೆಗೆ ಇನ್ನೂ ಒಂದೇ ಒಂದು ರೂಪಾಯಿ ರೈತರ ಖಾತೆಗೆ ಬಂದಿಲ್ಲ. ಇವತ್ತು ನಾವೆಲ್ಲ ಹೋಗಿದ್ದೆ ಅದಕ್ಕಂದ್ರೆ ಯಾರಾದರೂ ರೈತರಿಗೆ ಮನೆ ಬಿದ್ದವ್ರಿಗೆ ದುಡ್ಡು ಸಿಕ್ಕವೇನೋ, ರೈತರಿಗೆ ಹಣ ಬಂದೇನೋ ಅಂತ ಕೇಳಕ್ಕೆ ಹೋದ್ರೆ ಒಬ್ಬ ರೈತರಿಗೂ 1 ರೂಪಾಯಿ ಬಂದಿಲ್ಲ. ಇನ್ನೂ ಅವ್ರು ಜಂಟಿ ಸಮೀಕ್ಷೆ ಮಾಡ್ತೀವಿ ಅಂತ ಇದ್ದಾರೆ. ಇವತ್ತೊಂದು ಹೇಳಿಕೆಯಲ್ಲಿ ಹಿಂದೆ ಮುಖ್ಯಮಂತ್ರಿಯವರು ಹೇಳಿದ್ರು ನಮ್ಮ ರಾಜ್ಯದಲ್ಲಿ 10 ಲಕ್ಷ ಹೆಕ್ಟರ್ ಬೆಳೆ ನಾಶ ಆಗಿದೆ ಅಂತೇಳಿ. ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ 50 ಲಕ್ಷ ಹೆಕ್ಟರ್ಗಿಂತ ಹೆಚ್ಚಿಗೆ ಬೆಳೆ ನಾಶ ಆಗಿದೆ. ನಮ್ಮ ಜಿಲ್ಲೆಯಲ್ಲೇ 2 ಲಕ್ಷ ಹೆಕ್ಟರ್ ಮೇಲ್ಪಟ್ಟು ಬೆಳೆ ನಾಶ ಆಗಿದೆ. ಅದರ ಅವ್ರ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ರೈತರು ನಿಜವಾಗಿ ಲಾಸ್ ಆಗಿದೆ ತೋರಿಸ್ತಾ ಇಲ್ಲ. ಮನೆಗಳು ಕೂಡ 70% ಮನೆ ಲಾಸ್ ಅಂದ್ರೆ 30% ಮನೆ ಲಾಸ್ ಅಂತೇಳಿ ಈ ಸರ್ವೆ ಮಾಡಿ, ಯಾಕಂದ್ರೆ ಈ ಸರ್ಕಾರ ದಿವಾಳಿ ಎದ್ದೋಗ್ಯದ. ಈಗಾಗಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು 32,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಇಷ್ಟೇ ಪ್ರವಾಹ ಬಂದಿದೆ, ಇಷ್ಟೇ ರೈತರಿಗೆ ನುಕ್ಸಾನ್ ಆಗಿದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿರೋದು ಎಷ್ಟು ಅಂದ್ರೆ 2,000 ಕೋಟಿ ರೂಪಾಯಿ. ಅದು ಇನ್ನೂ ಬಿಡುಗಡೆ ಮಾಡಿಲ್ಲ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ದೀಪಾವಳಿ ಒಳಗಡೆ ರೈತರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇವೆ. ಇವತ್ತು ರೈತ ತನ್ನ ಹೊಲವನ್ನು ಹೊಡೆದು ಮುಂದೆ ಬಿತ್ತನೆ ಮಾಡಬೇಕು ಅಂದ್ರೆ ಅವ್ರ ಹತ್ರ ದುಡ್ಡಿಲ್ಲ. ಅದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ನಾವು ಎಲ್ಲ ರೈತರ ಹತ್ರ ಹೋಗ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಬೇಗ 17,000 ಕೊಡ್ತಾ ಇದ್ದಾರೆ, ಯಾವುದಕ್ಕೂ ಆಗಲ್ಲ. ಪ್ರತಿ ಎಕರೆಗೆ ಕನಿಷ್ಠ 25,000 ಪರಿಹಾರಧನ ರೈತರಿಗೆ ಕೊಡಬೇಕು. ಮನೆಗಳಿಗೆ ಯಡಿಯೂರಪ್ಪನವರು ಇದ್ದಾಗ ಯಾವ ರೀತಿ ಕೊಡ್ತಾ ಇದ್ರು, ಸಂಪೂರ್ಣ ಮನೆ ನಾಶ ಆಗಿದ್ರೆ 5 ಲಕ್ಷ, ಭಾಗಶಃ ನಾಶ ಆಗಿದ್ರೆ ಭಾಗಶಃ ಹಾಳಾಗಿದ್ರೆ ಅದಕ್ಕೆ 2 ಲಕ್ಷ ಕೊಡ್ತಾ ಇದ್ರು. ಆದರೆ ಈ ಸರ್ಕಾರ ಸುಮ್ಮನೆ ಕಾಟಾಚಾರಕ್ಕೆ 20,000 50,000 ಕೊಡ್ತಾ ಇದೆ. ಮೊದಲೇನು ಕೊಡ್ತಾ ಇದ್ರು ಅದು ಸರ್ಕಾರನೇ ಇತ್ತು, ಕರ್ನಾಟಕ ಸರ್ಕಾರನೇ ಇತ್ತು. ಅಷ್ಟು ದುಡ್ಡು ಕೊಡಬೇಕು ಮತ್ತು ರೈತರಿಗೆ ಕನಿಷ್ಠ 1 ಎಕರೆಗೆ 25,000 ಕೊಡಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ನಾವೆಲ್ಲ ರೈತರಲ್ಲಿ ಹೊರಟಿದ್ದೀವಿ. ರೈತರ ಬೆಳೆ ಸಾಲ ಕೂಡ ಮನ್ನಾ ಮಾಡಬೇಕು ಈ ಸರ್ಕಾರ.